MGR ಅಂತ ಗೋವಿಂದನ ನಾವು ಅದೇ ತರ ಕರಿತೀವಿ, MGR ಅಂತಾನೆ. ಯಾಕಂದ್ರೆ ಚೆನ್ನೈ ತಮಿಳ್ನಾಡಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದ MGR ಅಂತೇಳಿ. ಆ ಮುಖ್ಯಮಂತ್ರಿಗಳ ಗುಣಗಳನ್ನ ಒಳವಡಿಸ್ಕೊಂಡು ತಾನು ಬಡವರ ಸೇವೆ ಮಾಡಬೇಕು ಅಂತೇಳಿ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ. ಒಬ್ಬ ಶಿಷ್ಯ ಅಂತ ಅನ್ಬೋದು, ತಮ್ಮ ಕೂಡ ಅನ್ಬೋದು, ತಮ್ಮ ಅನ್ಬೋದು, ಶಿಷ್ಯ ಅನ್ಬೋದು. ಬಟ್ ಈ ಮಟ್ಟಕ್ಕೆ ಸರ್ವಿಸ್ ಮಾಡ್ತಾನೆ ಅಂತೇಳಿ ನಾನು ಊಹಿಸಿ. ತಾಯಿಂದ್ರು, ಸುಧಾಮ್ಲವ್ರ ತಾಯಿ, ಗೋವಿಂದ ಅವ್ರ ತಾಯಿ, ನಮ್ಮ ತಾಯಿ, ಮೂವರು ತಾಯಿಂದ್ರ ಫೋಟೋ ಇಟ್ಟು ಎಲ್ಲ ಬಡವರಿಗೆ ಒಳ್ಳೇದಾಗ್ಬೇಕು ಅಂತೇಳಿ ಸೇವೆ ಮಾಡ್ತಾನಲ್ಲ, ಆ ಮೂವರು ತಾಯಿಂದ್ರ ಮುದ್ದಿನ ಮಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಂದ್ಸಾರಿ ಮೇಯರ್ ಆಗ್ಬೇಕು ಅಂತೇಳಿ ನನ್ ಕನಸಿದೆ. ಅದು ಯಾವಾಗ ದೇವ್ರು ನನ್ಸ್ ಮಾಡ್ತಾನೋ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಮೇಯರ್ ಆದ್ರೆ ಎಲ್ಲಾ ಸಿಟಿಗೆ ಹೇಗಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ನಮ್ಮ ತಾಯಿ ನನ್ನ ಮನೆಗೆ ಬಟ್ಟೆ ತರ್ತಿದ್ವಿ ಎಲ್ಲರೂ, ನಮ್ಮ ಫ್ಯಾಮಿಲಿಗೆಲ್ಲ ಬಟ್ಟೆ ತರ್ತಿದ್ರೆ ನಮ್ಮ ಮನೇಲಿ ಒಬ್ರು ಕೆಲಸ ಮಾಡೋರು ಇದ್ರು. ಅಲ್ಲಪ್ಪ ನೀನು ನಮಗ್ ತರ್ತಿ ಅವ್ರಿಗೆ ಹೆಂಗಂದು. ಅದೇ ಟೈಮಲ್ಲಿ ಕಸ ತಗೊಂಡೋಗಿ ಬರ್ತಿದ್ರು ಮನೆ ಕಸ ಡೋರ್ ಕಲೆಕ್ಷನ್. ಸೋಮಶೇಖರ ಗಾಡಿಕ್ಕಿದ್ದಾಗ ಡೋರ್ ಕಲೆಕ್ಷನ್ ಬಂದಿದ್ರು. ಬಂದಾಗ ಅವ್ರಿಗೆ ಹೆಂಗಪ್ಪ ಅಂದ್ರು, ಅಮ್ಮ ನೀನು ಹೂ ಅನ್ನು ನಾನು ವರ್ಷ ಕೊಡ್ತೀನಿ ಅಂದೆ. ದಸರಾಗೆ ಸ್ವೀಟ್ ಕೂಡ ಮಾಡ್ಸಿವಿ, ಒಳ್ಳೆ ಸ್ವೀಟ್ ಮಾಡ್ಸಿವಿ. ತುಪ್ಪದಲ್ಲಿ ನಾವು ಏನ್ ಮಾಡಿವಿ ಅದನ್ನ ಮಾಡ್ಸಿವಿ. ಎಲ್ಲರಿಗೂ ಸ್ವೀಟು, ಮಾಸ್ಕ್ ಅಂದ್ರೆ ಕಸ ಬಳಿತಾರ, ಎಲ್ಲಿ ಧೂಳು ಇರ್ತೈತೆ. ಪಾಪ ನಾನು ಅವ್ರ ಜೊತೆಗೆ ನಾನು ಕೂಡ ಕಾಲುವೆ ಇಳಿದು ಕೆಲಸ ಮಾಡೀನಿ. ಅವ್ರ ಜೊತೆಗೆ ಕಾಲುವೆಲಿ ಇಳಿದು ಅವ್ರು ಕಸ ಹೆಂಗ ಹಂಗೆ ಅದೇ ರೀತಿಯಾಗಿ ಮಾಡೀನಿ. ಇವತ್ತು ನಾನು ಹಬ್ಬ, ದೊಡ್ಡ ಹಬ್ಬ, ನಮಗೆ ಹಿಂದಲ್ಲಿ ದೊಡ್ಡ ಹಬ್ಬ ಎಲ್ಲರ ಮನೆಯಲ್ಲಿ ಅವ್ರು ಹೇಳ್ತಿರ್ತಾರ, ನಮ್ ತವ್ರ ಮನೆ ಯಾವ್ದಂದ್ರೆ ಗೋವಿಂದಲ್ ಮನೆ. ಕೌಲ್ಬಜಾರ್ ಭಾಗದಲ್ಲೆಲ್ಲ ನಮ್ಮ ಮನೆ ತವ್ರ ಮನೆ ಯಾವ್ದಂದ್ರೆ ನಮ್ ಕಾರ್ಪೊರೇಟ್ ಗೋವಿಂದಲ್ ಅಂತಾರ. ಅದೇ ರೀತಿಯಾಗಿ ನಾನು ವರ್ಷ ನಾನು ಕೊನೆ ಉಸಿರಿರುವವರೆಗೆ ಕೂಡ ಇದೇ ಸೇವೆ ಮಾಡ್ತೀನಿ. ಬರ್ರಿ ಮುಂದೆ ಬರ್ರಿ ಸರ್. ಓಕೆ, ಮಾಸ್ಕ್ ಎಷ್ಟೆಲ್ಲ ಪಂಚಲ್ಲ. ಗೋವಿಂದರಾಜ್ MGR ತಂಡದ ಮೂಲಕ ಅನೇಕ ಕಾರ್ಯಕ್ರಮಗಳು, ಅವ್ರು 1, 2, 3 ಅನ್ನಂತ ಹೇಳಕ್ ಸಾಧ್ಯ ಇಲ್ಲ. ಅನೇಕ ಕಾರ್ಯಕ್ರಮಗಳಂದ್ರಿಗಿನ ಎಲ್ಲಾ ಕಾರ್ಯಕ್ರಮಗಳು ಬಡವ್ರ ಪರವಾದಂತಾನೆ ಕಾರ್ಯಕ್ರಮಗಳಿರ್ತಾವ. ಯಾಕಂದ್ರೆ ಅವ್ರು ನಿರಂತರವಾಗಿ ಆ MGR ತಂಡವನ್ನು ಇಟ್ಕೊಂಡು, ಅದರಲ್ಲಿದ್ದಂತ MGR ತಂಡದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಗೋವಿಂದರಾಜ್ ಅಂತ ತಿಳ್ಕೊಂಡು ಈ ರೀತಿ ಸಮಾಜದ ಕಾರ್ಯಕ್ರಮಗಳನ್ನು ಮಾಡಂತ ಕೆಲಸ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಗೋವಿಂದರಾಜ್ ಅವರ ತಂಡಕ್ಕೆ ಇನ್ನ ಭಗವಂತ ಒಳ್ಳೆ ಶಕ್ತಿಯನ್ನು ಕೊಡ್ಲಿ. ಯಾಕಂದ್ರೆ ಅವ್ರು ಎಷ್ಟು ಬಡವ್ರ ಸೇವೆಯನ್ನು ಮಾಡ್ತಿರ್ತಾರೋ ಅಷ್ಟು ಸಂತೋಷ ಪಡಂತ ವ್ಯಕ್ತಿಗಳಲ್ಲಿ ನಾವು ಕೂಡ ಒಬ್ಬರಾಗಿದ್ವಿ. ಹಂಗಾಗಿ ಅವ್ರಿಗೆ ಒಳ್ಳೇದನ್ನಾಗ್ಲಿ. ಹಂಗಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೊಂತಿದ್ದೀನಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ವಿಜಯದಶಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂತ ಇದಾರ. ಆಚರಣೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ತೊಂದರೆಗಳು ಮಹಿಳೆಯರ ಪರವಾಗಿ ಇದಾವ. ಹಂಗಾಗಿ ಅವ್ರಿಗೆ ನಾನು ಅನ್ಕೊಂಡಿದ್ದೆ, ವಿಜಯದಶಮಿನಾಗ್ಲಿ ಅದು ಭಾಗ್ಯಲಕ್ಷ್ಮಿ ಯೋಜನೆ ಅಲ್ಲಿ ಏನು ಆ ಸ್ತ್ರೀಶಕ್ತಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರಂತ ಹೇಳ್ಕೊಂಡಿದ್ವಿ, ಬೋನಸ್ ತರ. ಅವ್ರಿಗೆ ಇನ್ನ 4 ತಿಂಗಳು 5 ತಿಂಗಳು ಆಯ್ತು, ಇನ್ನ ಹೆಣ್ಮಕ್ಳು ಯಾರು ಕೂಡ 2,000 ರೂಪಾಯಿ ಇನ್ನ ಮುಟ್ಟಿಲ್ಲ. ಹಂಗಾಗಿ ದಯವಿಟ್ಟು ವಿಜಯದಶಮಿ ನಾಳೆ ಇರೋ ಕಾರಣ ದಯವಿಟ್ಟು ಮಂತ್ರಿಗಳಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ದಸರಾ ಹಬ್ಬ ಬಹಳಷ್ಟು ದೊಡ್ಡ ಹಬ್ಬ ಆಗಿರೋ ಕಾರಣ ದಯವಿಟ್ಟು ಏನು ಪೆಂಡಿಂಗ್ ಇದೆನೋ 4-5 ತಿಂಗಳು ಏನು ಪೆಂಡಿಂಗ್ ಇದೆನೋ ಆ ಹಣವನ್ನು ಬಿಡುಗಡೆ ಮಾಡಿದ್ರೆ ಚಲೋ ಇರೋದಾಗುತ್ತೆ ಅಂತೇಳಿ ಅವ್ರು ನಾನು ಮುಖ್ಯಮಂತ್ರಿಗಳನ್ನ ಒಂದು ವಿನಂತಿ ಮಾಡ್ಕೊಂತೀನಿ.